ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಮಹೇಶ್ ದಂಡು. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ಹನುಮಂತ್ ದುರ್ಗದ್. ಹನುಮಂತ್, ವೆಲ್ಕಮ್ ಟು ದ ಶೋ. ವೀಕ್ಷಕರೇ, ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ಯತ್ನಾಳ್ ಅವರ ನಡೆಯ ಬಗ್ಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಯತ್ನಾಳ್ ಅವರ ಈ ಪ್ರಯತ್ನ ಯಶಸ್ವಿಯಾಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹನುಮಂತ್, ಮುಖ್ಯವಾಗಿ ಯತ್ನಾಳ್ ಅವರ ಈ ಹೊಸ ಪಕ್ಷದ ಪ್ರಯತ್ನ ಯಶಸ್ವಿಯಾಗುತ್ತಾ? ಮಹೇಶ್, ರಾಜಕಾರಣದಲ್ಲಿ ಆಗುತ್ತಾ ಆಗಲ್ವಾ ಅನ್ನುವಂತಹ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ ಅನ್ನುವಂಥ ಮಾತನ್ನು ಹಿಂದಿನಿಂದನೂ ಕೂಡ ರಾಜಕಾರಣದಲ್ಲಿ ನಡೆಯುತ್ತೆ. ಯಾಕೆಂತಂದು ಹೇಳಿದ್ರೆ, ಮೊದಲಿಂದ ಇರುವಂಥ ಮಾತು ಏನಂತಂದು ಹೇಳಿದ್ರೆ, ರಾಜಕಾರಣದಲ್ಲಿ ಇದೇ ರೀತಿ ಆಗುತ್ತೆ ಅಂತ ಊಹೆ ಮಾಡೋಕ್ಕಾಗಲ್ಲ. ಈಗ ಹನುಮಂತ್ ಒಂದು ಈ ರೀತಿ ಆಗ್ಬೋದು ಅನ್ನೋಂಥ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡಿಕೊಂಡು ಈ ರೀತಿ ಮಾಡಬೇಕು ಅಂತಂದು ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಮಹೇಶನ ತಲೆಯಲ್ಲಿ ಏನಿದೆ ಅನ್ನೋದು ಸಡನ್ನಾಗಿ ಗೊತ್ತಾಗಲ್ಲ, ಮಹೇಶನ ದಾರಿ ಏನಿದೆ ಅನ್ನೋದು ಸಡನ್ನಾಗಿ ಗೊತ್ತಾಗಲ್ಲ. ಅದೇ ರೀತಿಯಾಗಿ ರಾಜಕಾರಣದಲ್ಲಿ ನಡೆಯುತ್ತೆ. ಅದರ ಪ್ರಮುಖವಾಗಿ ಯತ್ನಾಳ್ ಅವರು ಯಾಕೆ ಉಚ್ಚಾಟನೆ ಆದರು, ಮತ್ತು ಏಕಾಏಕಿಯಾಗಿ ಹೈಕಮಾಂಡ್ ಯಾಕೆ ಈ ಮಟ್ಟಿಗಿನ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡ್ತು, ಅನೇಕ ರೀತಿಯ ಆಯಾಮಗಳ ಚರ್ಚೆಗಳಲ್ಲಿ ಜೋರಾಗಿ ನಡೀತಾ ಇದ್ದಾವೆ. ಒಂದು ಚರ್ಚೆ ಇರೋದೇನಂತಂದು ಹೇಳಿದ್ರೆ, ಪ್ರಾರಂಭದಲ್ಲಿ ಮೂರೂ ಬಣಗಳಿಗೂ ಕೂಡ ಶಾಕ್ ಕೊಡ್ತು ಹೈಕಮಾಂಡು. ಯತ್ನಾಳ್ ಟೀಮಲ್ಲಿ ಗುರುತಿಸ್ಕೊಂಡಿರುವಂಥವ್ರಿಗೂ ನೋಟಿಸ್ ಕೊಡ್ತು, ವಿಜೇಂದ್ರ ಅವರ ಟೀಮ್ನಲ್ಲಿ ಗುರುತಿಸ್ಕೊಂಡಿರುವಂಥವ್ರಿಗೂ ನೋಟಿಸ್ ಕೊಡ್ತು. ಸೇಮ್ ಟೈಮ್ ಎರಡೂ ಬಣಗಳನ್ನು ಬಿಟ್ಟು, ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಜೊತೆಗೆ ಚೆನ್ನಾಗಿರುವಂತಹ ಅವ್ರಿಗೂ ಕೂಡ ನೋಟಿಸನ್ನು ಕೊಡ್ತು. ಅಂದರೆ ವೆರಿ ಕ್ಲಿಯರ್, ಇನ್ನು ಮುಂದೆ ಹೈಕಮಾಂಡ್ ಆಟ ಶುರುವಾಗಿದೆ ಅನ್ನುವಂಥ ಸಂದೇಶ ಭಾಳ ಸ್ಪಷ್ಟವಾಗಿ ಕೊಟ್ಟಂಗಿದೆ. ಸೊ ಆ ಹೈಕಮಾಂಡ್ ಆಟ ಏನು? ನೇರವಾಗಿ ವಿಜೇಂದ್ರ ಅವ್ರನ್ನ ಚರ್ಚೆ ಆಗ್ತಾರಂಥದ್ದು ನಾನು ಹೇಳ್ತಾ ಇರೋದು. ನೇರವಾಗಿ ವಿಜೇಂದ್ರ ಅವ್ರನ್ನ ಟಚ್ ಮಾಡಿದ್ರೆ ಅದು ಬೇರೆದ್ದೇ ತಿರುವು ಪಡೆದುಕೊಳ್ಳುತ್ತೆ. ಯಡಿಯೂರಪ್ಪ ಅವ್ರನ್ನ ಹೇಗೆ ಏಕಾಏಕಿಯಾಗಿ ಕೆಳಗಿಳಿಸಿದ ನಂತರದಲ್ಲಿ ಏನು ಪಕ್ಷ ನಷ್ಟ ಅನುಭವಿಸ್ತೋ ಅದೇ ರೀತಿಯಾಗಿ ವಿಜೇಂದ್ರ ಅವ್ರನ್ನೂ ಕೂಡ ಟಚ್ ಮಾಡಿದ್ರೆ ಅಂಥದ್ದೇ ಒಂದು ಪರಿಣಾಮ ಎದುರಿಸ್ಬೋದು ಅನ್ನುವಂಥ ಕಾರಣಕ್ಕಾಗಿ ಯತ್ನಾಳ್ ಅವ್ರನ್ನ ಫಸ್ಟು ಟಚ್ ಮಾಡಿ, ಅದಾದ ನಂತರದಲ್ಲಿ ವಿಜೇಂದ್ರ ಅವ್ರನ್ನ ಟಚ್ ಮಾಡ್ತಾರೆ ಹೈಕಮಾಂಡ್ ಅನ್ನುವಂಥ ಚರ್ಚೆಗಳು ಇದ್ದಾವೆ. ಇದು ಒಂದು ಚರ್ಚೆ. ಮತ್ತೊಂದು ಕಡೆಗೆ ಚುನಾವಣಾ ಭವಿಷ್ಯದಲ್ಲಿ ಮುಂಬರುವಂತಹ ಚುನಾವಣೆಯ ದೃಷ್ಟಿಕೋನದಿಂದ ಯುವ ನಾಯಕತ್ವ ಬೇಕು, ಜೊತೆಗೆ ಪ್ರಬಲ ಸಮುದಾಯವನ್ನು ಕರ್ನಾಟಕದಲ್ಲಿ ಪ್ರಬಲ ಸಮುದಾಯ ಬಿ ಜೆ ಪಿಯ ಬೆನ್ನಿಗೆ ನಿಲ್ಲುವಂಥದ್ದು ಆಗಬೇಕು ಅಂತಂದು ಹೇಳಿದ್ರೆ ವಿಜೇಂದ್ರ ಅವ್ರನ್ನ ಯಾವುದೇ ರೀತಿಯ ಟಚ್ ಮಾಡ್ದೇ ಅವ್ರನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತೀವಿ. ಎರಡೂ ಕೂಡ ಚರ್ಚೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಾಗದಂತಹ ನಿಗೂಢ ರಹಸ್ಯ ಅದು. ಯಾಕೆಂತಂದು ಹೇಳಿದ್ರೆ, ಮೋದಿಯವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಅಲ್ಲಿ ರಾಷ್ಟ್ರಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ರಾಜಕಾರಣೀಯ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಆದರೆ ರಾಜ್ಯದ ಮಟ್ಟಿಗೆ ಅಂತ ಬಂದಂಥ ಸಂದರ್ಭದಲ್ಲಿ ಅವರಿಬ್ಬರ ಮೈಂಡಲ್ಲಿ ಏನಿದೆ ಅನ್ನುವಂಥದ್ದು ಮೂರನೇದವ್ರಿಗೂ ಗೊತ್ತಾಗಲ್ಲ. ಸೊ ಅಂತಹ ಬೆಳವಣಿಗೆಗಳು ಆಗ್ತಾ ಇರೋಂಥ ಹೊತ್ತಿನಲ್ಲೇ ಕಾಂಗ್ರೆಸ್ ಇದು ಬಿ ಜೆ ಪಿಯಿಂದ ಉಚ್ಚಾಟಿತರಾಗಿರುವಂಥ ಯತ್ನಾಳ್ ಅವರಿಗೆ ಒಂದು ಸುಳಿವನ್ನು ಕೊಟ್ಟಿರುವಂಥದ್ದು, ಹೊಸ ಪಕ್ಷವನ್ನು ಕಟ್ತೇವೆ. ಸೊ ನೀವು ಕಟ್ಟೋದ್ರಿಂದ ಯಾರ ವಿರುದ್ಧ ನೀವು ಕಟ್ತೀರಾ? ಒಂದು ನಿಮ್ಮ ವಿರೋಧಿ, ನಿಮಗೆ ಯತ್ನಾಳ್ ಅವರ ವಿರೋಧ ವೆರಿ ಕ್ಲಿಯರ್ ಆಗಿದೆ. ಅವರ ಹಿಂದೂ ಹುಲಿ, ಹಿಂದೂ ಬ್ರ್ಯಾಂಡ್ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗಿಬಿಟ್ಟಿದ್ದಾರೆ. ಈಗ ಬದಲಾವಣೆ ಆಗ್ಬೋದು, ಕೆಲವೊಂದು ಹಿಂದೂ ಹುಲಿ ಅಂತ ಅನ್ನಿಸ್ಕೊಂಡಂಥವ್ರು ಕೆಲವೊಮ್ಮೆ ಬದಲಾವಣೆ ಆಗಿದ್ದು ಉಂಟು, ಜಾತ್ಯತೀತರಾಗಿರೋದು ಉಂಟು. ಆದರೆ ರಾಜ್ಯದಲ್ಲಿ ಹೊಸ ಪಕ್ಷ ಕಟ್ಟದವರೆಲ್ಲರೂ ಕೂಡ ಸಕ್ಸಸ್ ಆಗಿದಾರ? ಆ ರೀತಿಯ ಸಾಮರ್ಥ್ಯ ಇದೆಯಾ ಅನ್ನೋಂಥದ್ದಾದರೆ ಅದು $1 ಮಿಲಿಯನ್ ಪ್ರಶ್ನೆ. ಯಾಕಂತಂದು ಹೇಳಿದ್ರೆ, ಮಾಜಿ ಮುಖ್ಯಮಂತ್ರಿ ಕುಮಾರ್ ಬಂಗಾರಪ್ಪನವರು ಪಕ್ಷವನ್ನು ಕ್ರಾಂತಿರಂಗ ಪಕ್ಷವನ್ನು ಕಟ್ಟಿದ್ರು. ಅದಾದ ನಂತರದಲ್ಲಿ ಇನ್ನೊಂದು ಪಕ್ಷವನ್ನು ಕಟ್ಟಿದ್ರು. ಕಾಂಗ್ರೆಸ್ಗೆ ಮತ್ತೇನೂ ಆಗಲಿಲ್ಲ ಅಂತ ಕಾಂಗ್ರೆಸ್ಗೆ ಸೇರಿದ್ರು. ಅದಾದಮೇಲೆ ಬಿ ಜೆ ಪಿಗೆ ಸೇರಿದ್ರು. ಹೀಗೆ ಸಾಮರ್ಥ್ಯದ ಜೊತೆಗೆ ಆ ಪಕ್ಷವನ್ನು, ವಿಶ್ವಾಸವನ್ನು ಗಳಿಸುವಂತಹ ಪ್ರಯತ್ನವನ್ನು ನಾಯಕರು ಮಾಡ್ತಾ ಹೋಗ್ತಾರೆ. ಆದರೆ ಜನಮನ್ನಣೆ ಸಿಗುತ್ತಾ ಅದಕ್ಕೆ ಅಂತ ಬಂದಾಗ ಸಕ್ಸಸ್ ಕಂಡವರ ಸಂಖ್ಯೆ ತುಂಬ ಕಡಿಮೆ ರಾಜ್ಯದಲ್ಲಿ. ಎಸ್ಪೆಷಲಿ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಕಟ್ಟಿ ಆ ಪ್ರಾದೇಶಿಕ ಪಕ್ಷದ ಮೇಲೆ ಆಯ್ಕೆಯಾಗಿ ವಿಧಾನಸೌಧ ಪ್ರವೇಶ ಮಾಡುವಂಥವರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂತಂದು ಹೇಳಿದ್ರೆ, ಉದಾಹರಣೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಪಕ್ಷವನ್ನು ಕಟ್ಟಿದರು. ಅವರು ಟಾರ್ಗೆಟ್ ಮಾಡಿದ್ದು ಯಾರು ವೋಟನ್ನು ಅವರು ಹೊಡೆದ್ರು? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೋಟ್ ಡಿವೈಡ್ ಆಗಲಿಕ್ಕೂ ಕಾರಣ ಒನ್ ಆಫ್ ದಿ ರೀಸನ್ ಆಗದೆ ಹೋದ್ರೂ ಕೂಡ, ಅದೇ ಪ್ರಮುಖ ಕಾರಣ ಆಗದೆ ಹೋದ್ರೂ ಕೂಡ, ಆದರೆ ಒಂದು ಸಣ್ಣ ಪ್ರಭಾವ ಆ ಒಂದು ಬೀರೋಕ್ಕೆ ಅದು ಒಂದಷ್ಟು ಸಕ್ಸಸ್ ಆಯಿತು. ಒಂದು ಸಣ್ಣ ಮಟ್ಟದ ಪ್ರಭಾವವನ್ನು ಬೀರಲಿಕ್ಕೆ ಸಕ್ಸಸ್ ಆಯಿತು. ಅದರ ಲಾಭ ಯಾರಿಗಾಯಿತು? ಕಾಂಗ್ರೆಸ್ಗಾಯಿತು, ಬಿ ಜೆ ಪಿಗೆ ಆಗಲಿಲ್ಲ. ಅದೇ ರೀತಿಯಾಗಿ ಯಾರು ಈಗ ಉದಾಹರಣೆಗೆ ಕಾಂಗ್ರೆಸ್ನಲ್ಲಿರುವಂತಹ ಒಬ್ಬ ನಾಯಕ
ಸುದೀರ್ಘವಾದಂಥ ಕಾಂಗ್ರೆಸ್ನಲ್ಲಿ ಇದ್ದು ಕಾಂಗ್ರೆಸ್ನ ಒಂದು ಭವಿಷ್ಯವನ್ನು ಕಟ್ಕೊಂಡು ಕಾಂಗ್ರೆಸ್ ಕಾಣಬೇಕು, ನಾನು ಕಾಂಗ್ರೆಸ್ನಲ್ಲೇ ಸಿ ಎಮ್ ಆಗಬೇಕು, ಕಾಂಗ್ರೆಸ್ನಲ್ಲೇ ಏನಾದರೂ ಆಗಬೇಕು ಅಂತಂದೇಳಿ ಸುದೀರ್ಘವಾಗಿ ಕಾಂಗ್ರೆಸ್ನಲ್ಲಿದ್ದು ಏಕಾಏಕಿಯಾಗಿ ಹೊರಗಡೆಗೆ ಬಂದು ಪಕ್ಷವನ್ನು ಕಟ್ಟಿದರೆ ಅದರ ಲಾಭ ಬಿ ಜೆ ಪಿಗೆ ಆಗುತ್ತೆ ಹೊರತು ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ. ಯಾಕೆಂತಂದು ಹೇಳಿದ್ರೆ ಅವರು ತಮ್ಮ ಕಾಂಗ್ರೆಸ್ಸಿನ ಸುತ್ತಲಿರುವಂತಹ ಮತ ಬ್ಯಾಂಕನ್ನೇ ಕೇಂದ್ರೀಕರಿಸಿ ಪ್ರಚಾರವನ್ನು ಮಾಡ್ತಾರೆ. ಈಗ ಯತ್ನಾಳ್ ಅವರು ಪಕ್ಷ ಕಟ್ತಾರೋ ಇಲ್ವೋ ಏನು ಸೆಕೆಂಡ್ರಿ, ಆದರೆ ಒಂದು ಚರ್ಚೆ ಆಗ್ತಾ ಇರೋದು ಏನಂತಂದು ಹೇಳಿದ್ರೆ ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ಟೋದಕ್ಕೆ ಒಂದಷ್ಟು ಜನ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಜೊತೆಗೆ 20ರಿಂದ 25 ವಿಧಾನಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಕೆಲಸವನ್ನು ಮಾಡಬೇಕು. ಎಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನೋ ರೀತಿಯಲ್ಲಿ ಹಿಂದುತ್ವದ ಕಾರ್ಡ್ ವರ್ಕ್ ಆಗುತ್ತೆ ಅಂತಹ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಕೆಲಸವನ್ನು ಮಾಡಿದ್ರೆ ಗೆಲ್ಲಲಿಕ್ಕೆ ಅನುಕೂಲ ಆಗುತ್ತೆ. ಅದಾದ ನಂತರದಲ್ಲಿ ಅದರ ಇಂಪ್ಯಾಕ್ಟ್ ಏನಾಗ್ತಾ ಹೋಗುತ್ತೆ, ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗ್ತಾ ಹೋಗುತ್ತೆ. ಇದನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ಅಂತ ಗೊತ್ತಾಗಿ ಸಹಜವಾಗಿ ಅವ್ರನ್ನ ಮತ್ತೆ ಬಿ ಜೆ ಪಿಗೆ ಸೇರಿಸ್ಕೊಳ್ತಾರೆ ಅನ್ನೋಂಥ ಚರ್ಚೆಗಳು ಈಗ ಬಿ ಜೆ ಪಿ ವಲಯದಲ್ಲೂ ನಡೀತಾ ಇದೆ, ಸೇಮ್ ಟೈಮ್ ರಾಜಕೀಯ ವಲಯದಲ್ಲೂ ಕೂಡ ಇದು ನಡೀತಾ ಇದೆ. ಆದರೆ ಅಂತಿಮವಾಗಿ ಯತ್ನಾಳ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋಂಥದ್ದನ್ನ ನೋಡಬೇಕು. ಇಫ್ ಇನ್ ಕೇಸ್ ಏನಾದರೂ ಯತ್ನಾಳ್ ಅವರು ಪಕ್ಷವನ್ನು ಕಟ್ಟಿದ್ರೆ, ಈಗ ಯಡಿಯೂರಪ್ಪನವರು ಮಾಸ್ ಲೀಡರ್ ಆಗಿದ್ರು, ಜಾತಿಯ ಬಲ ಕೂಡ ಇತ್ತು. ಯಡಿಯೂರಪ್ಪನವ್ರ ಕೈಯಲ್ಲಿ ಆಗಲಿಲ್ಲ, ಯತ್ನಾಳ್ ಕೈಯಲ್ಲಿ ಆಗುತ್ತಾ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟುವಂತ? ಅಷ್ಟು ಸುಲಭವಾಗಿದ್ದ ಬರೀ ಮಾತಲ್ಲಿ ಕಟ್ಟಲಿಕ್ಕೆ ಆಗುತ್ತಾ ಅಂತ? ಖಂಡಿತ ಈ ಪ್ರಶ್ನೆ ಯತ್ನಾಳ್ ಅವರು ಪಕ್ಷವನ್ನು ಕಟ್ಟಿದ ತಕ್ಷಣವೇ ಬಿ ಜೆ ಪಿಯಲ್ಲಿರುವಂತಹ ನಾಯಕರು ಎಷ್ಟು ಪ್ರಮಾಣ ಹೋಗ್ತಾರೆ? ಯಾಕೆಂದರೆ ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ಟಿದಾಗ ಒಂದಷ್ಟು ಪ್ರಮಾಣ ಹೋದ್ರು ಅಲ್ಲ, ಅವರು ಹೋದ್ರು, ಎಂತಿಂಥ ನಾಯಕರು ಹೋದ್ರು, ಪ್ರಭಾವಿ ನಾಯಕರು ಹೋದ್ರ, ಅಂಥವ್ರು ಹೋದ್ರು. ಅವರ ಜೊತೆಗೆ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರೇ ಹೋಗಲಿಲ್ಲ ಯಡಿಯೂರಪ್ಪ ಅವ್ರ ಜೊತೆಗೆ. ಯಾಕೆ ಅಂತಂದು ಹೇಳಿದ್ರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳು ಆ ಮಟ್ಟಿಗಿನ ಜೆ ಡಿ ಎಸ್ ಅನ್ನು ಒಂದು ಹೊರತುಪಡಿಸಿದ್ರೆ, ಜೆ ಡಿ ಎಸ್ ತನ್ನದೇ ಆದಂಥ ಪ್ರಾಬಲ್ಯ ಇತಿಹಾಸ ಇರುವಂಥ ಕಾರಣಕ್ಕಾಗಿ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಈಗಲೂ ಕೂಡ ಈಗ ಪ್ರಸ್ತುತವಾಗಿ ನೋಡಿದ್ರೆ ಜೆ ಡಿ ಎಸ್ಸು ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ತೆಣಕಾಡ್ತಂಥ ಪರಿಸ್ಥಿತಿ ಇದೆ. ಅದೇ ರೀತಿಯಾಗಿ ಯಡಿಯೂರಪ್ಪನವ್ರು ಕಟ್ಟಿದಾಗ ಹೋಗಲಿಲ್ಲ. ಸೇಮ್ ಟೈಮ್ ಯತ್ನಾಳ್ ಅವ್ರು ಕಟ್ಟಿದಾಗ ಏನಾಗುತ್ತೆ? ಸಿಂಗಲ್ ಮ್ಯಾನ್ ಆರ್ಮಿಯಾಗಿ ಕೆಲಸ ಮಾಡೋಕ್ಕಾಗುತ್ತಾ? ಆಗಲ್ಲ. ಆದರೆ ಒಂದು ಕಟ್ಟಿದಂಥ ಸಂದರ್ಭದಲ್ಲಿ ಅದರದೇ ಆದಂಥ ಕಾರ್ಯಕರ್ತರು ಸೃಷ್ಟಿ ಆಗ್ತಾರೆ, ಅವರ ಫಾಲೋವರ್ಗಳು ಬರ್ತಾರೆ, ಸಮುದಾಯದ ಪಂಚಮಶಾಲಿ ಮುಖಂಡರ ಒಂದಷ್ಟು ಸಭೆಗಳನ್ನು ಮಾಡುವಂಥದ್ದಾಗಿರ್ಬೋದು, ನನ್ನ ಬೆನ್ನಿಗೆ ನಿಲ್ಲಿ ಅನ್ನೋಂಥ ಕೆಲಸವನ್ನು ಮನವರಿಕೆ ಮಾಡ್ಬೋದು. ಸಮುದಾಯ 50-50 ನಿಲ್ಬೋದು. 100% ಆಗಿ ಇವ್ರು ಬೆನ್ನಿಗೆ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದು ಹೇಳಿದ್ರೆ ಈಗ ಹೆಂಗಾಗಿದೆ ಅಂದರೆ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿರುವಂಥ ಕೆಲವರು ಪಂಚಮಶಾಲಿ ನಾಯಕರಿದ್ದಾರೆ, ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡವರಂಥ ಒಂದಷ್ಟು ಜನ ಇದ್ದಾರೆ, ಸೇಮ್ ಟೈಮ್ ಬೇರೆ ಪಕ್ಷದಲ್ಲಿ ಗುರುತಿಸ್ಕೊಳ್ಳೋಕ್ಕೂ ಕೂಡ ಒಂದಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಂಗೆ ಮತಗಳ ಧ್ರುವೀಕರಣ ಆಗುತ್ತೆ ಹೊರತು ಕ್ರೋಢೀಕರಣ ಆಗಲ್ಲ. ಓಕೆ, ಇಲ್ಲ ಅನ್ಮತ್ ನೋಡಿ, ಈಗ ಯತ್ನಾಳ್ ಅವರು ಗೆಲ್ಲದೇ ಇರ್ಬೋದು, ಬಟ್ ಬಿಜೆಪಿನ ಸೋಲಿಸುವಂತ ಅವಕಾಶಗಳು ಹೆಚ್ಚಿದೆ. ಖಂಡಿತ ಇದೆ. ಯಾಕಂತಂದು ಹೇಳಿದ್ರೆ ನಿಮಗೆ ಗೆಲ್ಲಲಿಕ್ಕೆ 1000 ಓಟ್ ಬೇಕಾಗ್ಬೋದು, ಸೋಲಕ್ಕೆ 1 ಓಟ್ ಸಾಕು. ಸೊ ಹಂಗಾಗಿ ಅಂತಹ ಒಂದು 10-20 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಬಿಟ್ರೆ ಕೆಲಸ ಮಾಡಿದ್ರೆ ನಿಜಕ್ಕೂ ಕೂಡ ಅದು ಗೆಲ್ಲಿಸ್ದಕ್ಕೆ ಆಗದೆ ಹೋದ್ರೂ ಕೂಡ ಸೋಲಿಸ್ಲಿಕ್ಕೆ ಆಗತ್ತೆ. ಸೊ ಅಂತಿಮವಾಗಿ ನೋಡ್ಬೇಕು. ಈಗ ರಾಜಕಾರಣದಲ್ಲಿ ಇವತ್ತು ಹೇಳದಂಥ ಮಾತು ನಾಳೆ ಇರಲ್ಲ, ಅಥವಾ ಇವತ್ತು ಹೇಳಿದ ಮಾತು ಶಾಶ್ವತವಾಗಿರುತ್ತೆ. ಆ ರೀತಿಯ ವಾತಾವರಣ ಇರೋದ್ರಿಂದ ಯತ್ನಾಳ್ ಅವರು ಪಕ್ಷವನ್ನು ಒಂದು ವೇಳೆ ಏನಾದರೂ ಕಟ್ಟಿದರೆ ಅದರ ಲಾಭ ಕಾಂಗ್ರೆಸ್ಗೆ ಆಗುತ್ತೆ ಹೊರತು ಬಿ ಜೆ ಪಿಗಂತರೂ ಆಗಲ್ಲ. ಯಾಕೆಂತಂದು ಹೇಳಿದ್ರೆ ಈಗಾಗಲೇ ಯತ್ನಾಳ್ ಅವರು ಮೊದಲಿಂದನೂ ಕೂಡ ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡ್ತಾ ಬಂದಿದ್ದಾರೆ. ಮುಸ್ಲಿಂ ಓಲೈಕೆ ಕಾಂಗ್ರೆಸ್ ಮಾಡುತ್ತೆ ಅನ್ನೋಂಥ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಸಮಯದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ನೇರವಾಗಿ ಮಾತನಾಡದಂತಹ ಮಾತುಗಳನ್ನು ಕೂಡ ಯತ್ನಾಳ್ ಅವರು ಮಾತಾಡಿದ್ದಾರೆ. ಆ ಒಂದು ಎಲ್ಲೋ ಒಂದು ಕಡೆಗೆ ಆ ಕ್ರೋಢೀಕರಣ, ಒಂದು ಕಡೆಗೆ ಮುಸ್ಲಿಂ ಮತಗಳು ಕಾಂಗ್ರೆಸ್ ಕಡೆ ಕ್ರೋಢೀಕರಣ ಆದರೆ ಹಿಂದೂಗಳ ಮತಗಳು ಬಿ ಜೆ ಪಿ ಕಡೆನೂ ಕೂಡ ಕ್ರೋಢೀಕರಣ ಆಗಿದೆ. ಆದರೆ ಈಗ ಒಂದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ವಿಚಾರ, ಇದು ಎಲ್ಲವೂ ಕೂಡ ನಡೀತಾ ಇರೋಂಥದ್ದು ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರ ಮಟ್ಟದಲ್ಲಿ. ಆದರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಇದು ಸಿಕ್ಕಾಪಟ್ಟೆ ಬೇಸರ ತರಿಸಿದೆ. ಎಷ್ಟರ ಮಟ್ಟಿಗೆ ಬೇಸರ ತರಿಸಿದೆ ಅಂತಂದು ಹೇಳಿದ್ರೆ, ಇಲ್ಲ ಬಿ ಜೆ ಪಿ ಸ್ಟ್ರಾಂಗ್ ಆಗಿಲ್ಲ, ಹೊಂದಾಣಿಕೆ ಮಾಡ್ಕೊಳ್ತಾ ಇದೆ ಸರ್ಕಾರ ಜೊತೆಗೆ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ನಾವು, ಅಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದರೂ ಕೂಡ ನಾಯಕರಲ್ಲಿ ಆ ಹುಮ್ಮಸ್ಸು ಕಾಣಿಸ್ತಾ ಇಲ್ಲ. ಆದರೆ ಇದನ್ನು ನೀವು ವಿಧಾನಸೌಧದ ಪಡಸಾಲೆಯಲ್ಲಿ ಕೂತಾಗ ಮಾತಾಡ್ತಾ ಹೇಳ್ತಾರೆ ಅವ್ರ ನಾಯಕರು, ಇನ್ನೂ ಸರ್ಕಾರ ಬಂದು 2 ವರ್ಷ ಆಗಿದೆ, ಇನ್ನೂ 3 ವರ್ಷ ಟೈಮ್ ಇದೆ, 3 ವರ್ಷ ನಾವು ಈಗಲೇ ಯಾಕಪ್ಪ ಅಷ್ಟು ಹೋರಾಟ ಮಾಡಿ ಮೈದಣಿಸ್ಕೊಳ್ಬೇಕು, ಸುಸ್ತಾಗಬೇಕು, ಎಲೆಕ್ಷನ್ ಇಯರಲ್ಲಿ ನಾವು ಮಾಡೋಣ ಅಂದರೆ
ಸರ್ಕಾರವನ್ನು ಕಟ್ಟಿ ಹಾಕ್ಬೇಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಕಟ್ಟಿ ಹಾಕಬೇಕು, ಅದರ ಲಾಭ ನಾವು ಪಡಿಬೇಕು, ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನು ಇದೆಯೇ ಹೊರತು ನೇರವಾಗಿ ಸರ್ಕಾರ ಈ ಥರದ್ದೊಂದು ತಪ್ಪು ಮಾಡ್ತಾ ಇದೆ, ನಾನು ಒಬ್ಬ ಆ್ಯಸ್ ಎ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರೋರು ನಾವೆಲ್ಲ ಸರ್ಕಾರವನ್ನು ಒಂದು ಹಿಂಡುವಂಥ ಕೆಲಸ ಮಾಡಬೇಕು ಅನ್ನೋಂಥದ್ದನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಸೊ ಈ ಮಾತು ನನ್ನ ಮಾತಲ್ಲ, ಇದು ಅವರ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರು ಮತ್ತು ಒಂದಷ್ಟು ನಾಯಕರ ಮಾತು ಇದು. ಯಾಕಂದರೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಬಂದಂಥ ಟೈಮಲ್ಲಿ ಎಷ್ಟು ಭಿನ್ನಮತ ಆಯಿತು ಅನ್ನೋಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿ ಹೊಸ ಪಕ್ಷವನ್ನು ಸ್ವಾಗತ ಮಾಡುವುದಕ್ಕಿಂತ ಯಾರು ಕಟ್ಟುತ್ತಾರೆ, ಅವರ ಸಾಮರ್ಥ್ಯ ಎಷ್ಟು, ಅವರ ಪ್ರಭಾವ ಎಷ್ಟು, ಅವರ ಪ್ರಭಾವ ಗೆಲ್ಲಿಸೋಕ್ಕಾಗಲಿಲ್ಲ ಅಂತಂದು ಹೇಳಿದ್ರೆ ಸೋಲಿಸೋಕ್ಕಂತೂ ಆಗತ್ತೆ. ಅದು ನಿಜ. ಈ ಮಟ್ಟಿಗೆ ಇದಾದರೆ ಯತ್ನಾಳ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನೋಡಬೇಕು. ಓಕೆ, ಥ್ಯಾಂಕ್ ಯು ಸೊ ಮಚ್ ದುರ್ಗಾತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.